ಅದಕ್ಕೆ ನೆನ್ನೆ ಆಫೀಸಿಗೆ ಕ್ಯಾರಿಯರ್ ತೊಗೊಂಡೋಗಿದ್ರಲ್ಲ, ಏನಾಯಿತು? ಅಣ್ಣ ನಿಮ್ಮನ್ನು ನೋಡಿದ ತಕ್ಷಣ ಅವ್ನ ರಿಯಾಕ್ಷನ್ ಹೇಗಿತ್ತು? ನಿಮ್ಮ ಕೈ ರುಚಿ ತಿಂದು ಅವ್ನು ಏನಂತ ಹೇಳ್ದ? ಅದಕ್ಕೆ ನೀವು ನಿನ್ನೆ ರಾತ್ರಿ ಇಬ್ರು ಲೇಟಾಗಿ ಬಂದ್ರಿ, ಎಲ್ಲಿ ಹೋಗಿದ್ರಿ? ನೀವೇನು ನನ್ನ ಹತ್ರ ಹೇಳಲೇ ಇಲ್ಲ. ಅಜ್ಜಿನೂ ಕೇಳ್ತಾ ಇದ್ರು. ಅದಕ್ಕೆ ನೀವು ನನ್ನ ಹತ್ರ ಹೇಳ್ತೀರಾ ಅಥವಾ ಅಜ್ಜಿ ಹತ್ರ ಹೇಳ್ತೀರಾ? ಹೇಳಿ ಅದಕ್ಕೆ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಂಥದ್ದೇನು ಇಲ್ಲ, ಊಟ ಮಾಡಿದ್ರೆ ಚೆನ್ನಾಗಿದೆ ಅಂತ ಹೇಳಿದ್ರು ಅಷ್ಟೇ. ಅದಕ್ಕೆ ನನಗೆ ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ವಾ? ಅವ್ನು ರುಚಿಯಾಗಿರೋ ಫುಡ್ ನೋಡಿದ್ರೆ ಎಷ್ಟು ಎಕ್ಸೈಟ್ ಆಗ್ಬಿಡ್ತಾನೆ ಅಂತ. ಅವನು ಲೈಫಲ್ಲಿ ಫುಡ್ಡನ್ನೇ ಅಷ್ಟು ಎಂಜಾಯ್ ಮಾಡೋದು ಗೊತ್ತಾ? ಅದರಲ್ಲೂ ನೀವು ಟೇಸ್ಟಿಯಾಗಿ ಫುಡ್ ಮಾಡ್ಕೊಂಡು ಹೋಗಿದ್ದೀರಾ ಅಂದರೆ ಅವ್ರು ನಿಜವಾಗ್ಲೂ ನಿಮ್ಮ ಹತ್ರ ಏನಾದರೂ ಹೇಳಿರ್ತಾರೆ. ಪ್ಲೀಸ್. ಅಯ್ಯೋ ಅಣ್ಣ, ಕಿವಿ ನೋಯ್ತಾ ಇದೆ ನನಗೆ, ಬಿಟ್ಬಿಡೋಣ ಪ್ಲೀಸ್ ಪ್ಲೀಸ್. ಅಯ್ಯೋ ಪ್ಲೀಸ್ ಪ್ಲೀಸ್ ಕಿವಿ ಬಿಡಿ. ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾನೆ, ಬರೀ ಡ್ರಾಮಾ ಅಷ್ಟೇ. ಅಯ್ಯೋ ಅದೇನಾದ್ರೂ ಆಗಿರ್ಲಿ, ನೀವು ಕಿವಿ ಬಿಡಿ ಪ್ಲೀಸ್. ಬಿಡಿ ಬಿಡಿ ಪ್ಲೀಸ್ ಪ್ಲೀಸ್. ಬ್ರೋ 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 ಪ್ಲೀಸ್ ಬಿಟ್ಬಿಡು ಬ್ರೋ ಪ್ಲೀಸ್. ನೋಡ್ದ್ಯಾ ಬ್ರೋ, ನಿನ್ನ ಕಂಟ್ರೋಲ್ ಮಾಡೋದಕ್ಕೆ ನಾನು ಒಂದು ರಿಮೋಟ್ ಇಟ್ಕೊಂಡಿದ್ದೀನಿ. ನೋಡಿದ್ರ ಈಗ ಕಿವಿ ನೋವೇ ಇಲ್ಲ. ಅಲ್ಲ ಕಣೋ, ನೀನು ಆಸ್ಟ್ರೇಲಿಯಾದಿಂದ ಓದ್ ಮುಗಿಸ್ಕೊಂಡ್ ಬಂದಿದ್ಯಾಕೆ? ಬಂದ್ ಏನ್ ಮಾಡ್ತಾ ಇದೀಯಾ? ಹೀಗೆ ಇದ್ರೆ ಹೇಗೋ? ಲೈಕ್ ನೀನ್ ಸುಮ್ಮನೆ ಇರೋದಕ್ಕಿಂತ ಏನ್ ಆಗ್ಬೇಕು ಅನ್ಕೊಂಡಿದ್ಯಾ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅದನ್ನಾದ್ರೂ ಹೇಳು, ನಾನು ಸಪೋರ್ಟ್ ಮಾಡ್ತೀನಿ. ಬ್ರೋ ಬ್ರೋ ಪ್ಲೀಸ್ ಬ್ರೋ, ಇದೊಂದು ವಿಷಯದಲ್ಲಿ ನನ್ನ ಬಿಟ್ಬಿಡು ಬ್ರೋ, ಸ್ವಲ್ಪ ಟೈಮ್ ಕೊಡು ಬ್ರೋ ಪ್ಲೀಸ್ 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 ಪ್ಲೀಸ್. ಟೈಮ್ ಇಸ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಥಿಂಗ್. ಒಂದ್ಸತಿ ಕಳೆದೋದ್ರೆ ಮತ್ತೆ ಸಿಕ್ಕಲ್ಲ, ಡೋಂಟ್ ವೇಸ್ಟ್ ಇಟ್. ಅದಕ್ಕೆ ನೀವಾದ್ರೂ ಸ್ವಲ್ಪ ಅಣ್ಣಂಗೆ ಹೇಳಿ. ಅದಕ್ಕೆ ನನ್ನ ಮೈಂಡಲ್ಲಿ ತುಂಬಾ ಥಾಟ್ಸ್ ಇದೆ, ಕ್ಲಾರಿಟಿ ಬಂದ ತಕ್ಷಣ ನಾನೇ ಹೇಳ್ತೀನಿ. ಸುಮ್ಮನೆ ಇರೋದಕ್ಕಿಂತ ಆಫೀಸ್ಗಾದ್ರು ಬಾ. ಬ್ರೋ 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 ಆಫೀಸಿಗೆ ಮಾತ್ರ ಬೇಡ ಬ್ರೋ. ಆಫೀಸಲ್ಲಿ ನೀನಿದೆಯಾ, ಆನಂದ್ ಬ್ರೋ ಇದ್ದಾರೆ, ಮಾವ ಇದ್ದಾರೆ, ಜಯದೇವಣ್ಣ ಇದ್ದಾನೆ. ಈಗ ನಾನು ಆಫೀಸಿಗೆ ಬಂದ್ಬಿಟ್ರೆ ಫುಲ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸ್ವಲ್ಪ ಟೈಮ್ ಕೊಡು ಬ್ರೋ ಪ್ಲೀಸ್. ಓಕೆ, ಇವೆಲ್ಲ ನೋಯ್ತಾ ಇದೆ. ನೋಡು, ನಾನು ಹೆಚ್ಚಿಟ್ಟಿರೋ ಈರುಳ್ಳಿನೇ ಸಾಕು ಅಂತಂದೆ, ನನ್ನ ಮಾತು ಕೇಳಿಲ್ಲ ನೀನು. ನಿಂಗೆ ಸಪೋರ್ಟ್ ಮಾಡ್ಬೇಕಲ್ವಾ ಜೀವ? ಸರಿ, ನಾನು ಮಾಡ್ಕೊಡ್ತೀನಿ. ಸರಿಯಾಗಿ ನೋಡ್ಕೋ ಹೇಗೆ ಮಾಡಬೇಕು ಅಂತ. ಕಟ್ ಮಾಡ್ತಾ ಇರೋದು ನಾನು, ನಿನಗೆ ಕಣ್ಣು ಉರಿತಿದ್ಯಾ? ಗಂಡ ಅಡುಗೆ ಮಾಡಿ ಹೆಂಡತಿಗೆ ಬಡಿಸೋ ಭಾಗ್ಯ ಎಲ್ರಿಗೂ ಸಿಗಲ್ಲ. ಐ ಆಮ್ ಲಕ್ಕಿ. ಓಹ್, ಟಿಪಿಕಲ್ ಹೆಂಡತಿ ಥರ ಮಾತಾಡ್ಬೇಡ. ಇದು ಸೋಲೋ ಪರ್ಫಾರ್ಮೆನ್ಸ್ ಅಲ್ಲ, ಕಪಲ್ ಪರ್ಫಾರ್ಮೆನ್ಸು. ನಾವಿಬ್ಬರೂ ಸೇರಿ ಪರ್ಫಾರ್ಮೆನ್ಸ್ ಮಾಡಿದ್ರೇ ಜೋಡಿ ನಂಬರ್ 1 ಆಗಕ್ಕೆ ಸಾಧ್ಯ. ಓಕೆ, ಇದನ್ನ ರೌಂಡ್ ರೌಂಡ್ ಆಗಿ ಉಂಡೆ ಮಾಡಿ ಈ ಪ್ಲೇಟಲ್ಲಿ ಇಡು. ಅಷ್ಟರಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೋತೀನಿ. ಜೀವ, ಎಷ್ಟು ದಿನ ಆಗಿತ್ತಲ್ವಾ ನಾನು ನೀನು ಹೀಗೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ. ಆಫೀಸಿಗೆ ಲೀವ್ ಹಾಕಿದ್ದಕ್ಕೆ ಥ್ಯಾಂಕ್ಸ್. ಯಾಕೆ ಹಾಗೆ ಹೇಳ್ತೀಯಾ? ನಿನಗೋಸ್ಕರ ಅಷ್ಟು ಮಾಡ್ತಾ ಇದ್ರೆ ಹೇಗೆ? ಜೀವ, ಉಂಡೆ ರೆಡಿ. ಹೇ, ಹೀಗೆ ಯಾರಾದ್ರೂ ಉಂಡೆ ಮಾಡ್ತಾರ? ಇದನ್ನ ಲಟ್ಸಿದ್ರೆ ಒಂದು ಚಪಾತಿ ಆಗತ್ತೆ, ಒಂದು ರೊಟ್ಟಿ ಆಗತ್ತೆ, ಒಂದು ದೋಸೆ ಆಗತ್ತೆ ಅಷ್ಟೇ. ಉಂಡೆ ಅಂದ್ರೆ ಎಲ್ಲ ಸಮವಾಗಿ ಈಕ್ವಲ್ ಆಗಿ ರೌಂಡ್ ಆಗಿರ್ಬೇಕು. ಸರಿ, ನಾನೇ ತೋರಿಸ್ಕೊಡ್ತೀನಿ. ಹೀಗೆ ಈ ತರ ಹಿಟ್ಟನ್ನ ಹಚ್ಕೋಬೇಕು. ಹೀಗೆ ರೌಂಡ್ ಆಗಿ ಲಟ್ಟಿಸ್ಬೇಕು. ಸರಿನಾ? ತಾನೆ? ಓಕೆ, ನಾನು ಮಾಡ್ತೀನಿ. ಪಕ್ಕನಾ? ಪಕ್ಕ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಅವ್ನ ಕಿವಿ ಎಷ್ಟು ಜೋರಾಗಿ ಹೇಳಿದ್ರಿ, ರೆಡ್ ಆಗೋಯ್ತು ಪಾಪ. ಅವನು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದ, ಅವನ ಬಗ್ಗೆ ಗೊತ್ತಿಲ್ಲ ನಿಮಗೆ? ನಿಮಗೆ ಮಾತ್ರ ಎಲ್ಲ ಗೊತ್ತು.
ಎಂಜಾಯ್. ನಮ್ಮಿಬ್ಬರನ್ನೂ ತಗಲಾಕಕ್ಕೆ ಇವರಲ್ಲಿ ಯಾರಾದ್ರೂ ಒಬ್ರು ಕಾಯ್ತಾನೆ ಇರ್ತಾರಲ್ಲ. ಜೀವ ಚಪಾತಿ ರೆಡಿ. ಏನೇ ಇದು? ನಾನು ಹೇಳಿದ್ ರೌಂಡ್ ಆಗಿ ಮಾಡ್ಬೇಕು ಅಂತ, ನೀನ್ ನೋಡಿದ್ರೆ ಅಮೀಬಾ ತರ ಮಾಡಿದ್ಯಲ್ಲ. ಇವಾಗೇನು ಇದು ರೌಂಡ್ ಆಗಿರ್ಬೇಕಷ್ಟೇ ತಾನೆ? ನೀನ್ ಒಳ್ಳೆ ಡಿಸೈನರ್ ಅಂತ ಗೊತ್ತಿತ್ತು, ಆದ್ರೆ ಚಪಾತಿನೂ ಡಿಸೈನ್ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ. ಇರು, ವೆಯ್ಟ್ ಮಾಡು. ಇದು ಚಪಾತಿನಾ? ನಾನು ಒಂದೇ ಕಡೆ ಹಚ್ಚಿರೋದು. ಓಕೆ. ಹಾ ಸಾಕು. ಬೇಡ. ಸಾರಿ. ಮತ್ತೆ ನನಗೆ ಬರಲ್ಲ ಹೇಳ್ಕೊಡೋದು ಬಿಟ್ಟು ನಗ್ತೀಯ? ಸರಿ ಹೇಳ್ಕೊಡ್ತೀನಿ, ಒಂದು ನಿಮಿಷ. ಸಿಸ್ಟರ್, ಭೂಮಿಕಾ ಈ ಮನೆಗೆ ಮದುವೆಯಾಗಿ ಬಂದ ಮೇಲೆ ಎಲ್ಲ ಸರಿಯಾಗುತ್ತೆ ಅಂತ ತಿಳ್ಕೊಂಡಿದ್ದೆ. ನಮ್ಮ ದಾರಿಯು ಸಲೀಸಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಏನೋ ಉಲ್ಟ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾವುದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಣ್ಣ. ಇವಳು ಯಾಕೋ ನಮ್ಮ ಕಂಟ್ರೋಲಲ್ಲಿ ಸಿಗ್ತಾ ಇಲ್ಲ. ಈ ಕಡೆ ಗೌತಮ್ ನನ್ನ ಕಂಟ್ರೋಲ್ ತಪ್ಪು ಹೋಗ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ನಾನು ರಿಮೋಟ್ ಕಂಟ್ರೋಲ್ ಗೌತಮ್ ಮೇಲೆ ವರ್ಕ್ ಆದ ಹಾಗೆ ಇವಳ ಮೇಲೆ ವರ್ಕ್ ಆಗ್ತಾ ಇಲ್ಲ. ಕೆಲವು ಸರ್ತಿ ಈ ಬ್ಯಾಟ್ರಿ ಲೋ ಆದಾಗಲೂ ಹಂಗಾಗುತ್ತೆ. ಆದರೆ ನಿನ್ನ ವಿಷಯದಲ್ಲಿ ಹಾಗಲ್ವಲ್ಲ, ನಿನ್ನ ಬ್ಯಾಟ್ರಿ ಲೋನೇ ಆಗಲ್ಲ. ಆದರೆ ನಿನ್ನ ಮೇಲೆ ಇನ್ನೊಂದು ರಿಮೋಟ್ ಕಂಟ್ರೋಲ್ ಇದೆಯಲ್ಲ, ಆ ಘಾಟಿ ಮುದುಕಿ ಭದ್ರಕಾಳಿದು. ಆ ರಿಮೋಟೇ ಈ ಮನೆಯಲ್ಲಿ ಎಲ್ಲರನ್ನ ಕಂಟ್ರೋಲ್ ಮಾಡ್ತಾ ಇರೋದು ಅಂತ ನಂಗೆ ಅನ್ನಿಸ್ತಾ ಇದೆ. ನಿಜಾನ? ಈ ಭೂಮಿಕಾ ನಾನು ಹೇಳ್ದಂಗೆ ಕೇಳ್ತಾಳೆ ಅಂತ ಅಂದ್ಕೊಂಡ್ರೆ ಆ ಭದ್ರಕಾಳಿ ಹೇಳ್ದಂಗೆ ಕೇಳ್ತಿದ್ದಾಳೆ. ನನಗೊಂದು ಐಡಿಯಾ. ಭೂಮಿಕಾ ಮತ್ತು ಗೌತಮ್ ಮಧ್ಯೆ ಏನೇನು ನಡೀತಾ ಇದೆ ಅಂತ ಅನ್ನೋದನ್ನು ಕಂಡು ಹಿಡಿದು ಅದಕ್ಕೊಂದು ಪರಿಹಾರ ಕಂಡುಕೊಂಡ್ರೆ ಹಿಂಗೆ. ಏನು ಮಾಡಬೇಕು ಸಿಸ್ಟರ್? ಅವ್ರ ಕೋಣೆಯಲ್ಲಿ ಹೈ ರೆಸೊಲ್ಯೂಷನ್ ಇರುವ ಬೆಸ್ಟ್ ಇಮೇಜ್ ಕ್ವಾಲಿಟಿ ಆ್ಯಂಡ್ ಕ್ಲಾರಿಟಿ ಇರುವಂಥ ಒಂದು CCTV ಫಿಕ್ಸ್ ಮಾಡಿಬಿಟ್ಟ. ಏನು ಮಾತಾಡ್ತಾ ಇದೆಯಾ ಅಣ್ಣ? ಏನೋ ಸೊಲ್ಯೂಷನ್ ಕೊಡ್ತೀಯ ಅಂತಂದರೆ ಈ ಥರ ಚೀಪ್ ಐಡಿಯಾಸ್ ಎಲ್ಲ ಕೊಡ್ತಾ ಇದೆಯಲ್ಲ, ಅದು ಹೇಗಣ್ಣ ಈ ಥರ ಐಡಿಯಾ ಎಲ್ಲ ನಿನಗೆ ಬರುತ್ತೆ? ಓಕೆ, ಅಂಡರ್ಸ್ಟ್ಯಾಂಡ್. ಕ್ಯಾಮ್ರಾ ಕ್ಯಾನ್ಸಲ್. ಸಿಸ್ಟರ್, ಇನ್ನೊಂದು ಐಡಿಯಾ. ಅವ್ರ ಮಂಚದ ಕೆಳಗಡೆ ಒಂದು ಮೈಕ್ ಫಿಕ್ಸ್ ಮಾಡಿದ್ರೆ ಹೆಂಗೆ? ಅವ್ರು ಏನೇನು ಮಾತಾಡ್ಕೋತಾರೆ ಅನ್ನೋದು ನಮ್ಮ ಕಿವಿಲಿ ಪಿಚ್ಚು ಕುಡ್ದಾಗ ಕೇಳ್ತಾ ಇರುತ್ತೆ. ಹೆಂಗೆ ಐಡಿಯಾ? ಸೂಪರ್ ತಾನೇ? ಅಣ್ಣ, ನೀನು ಯಾಕೋ ನಿನ್ನ ತಲೆ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇದೆಯಾ. ಈ ಥರ ಎಲ್ಲ ಮಾಡಬಾರ್ದಣ್ಣ. ಹಾಗೇನಾದರೂ ಮಾಡಬೇಕು ಅಂತಂದರೆ ಆ ಭದ್ರಕಾಳಿ ಕೈಯಲ್ಲಿ ಇದೆಯಲ್ಲ ಆ ಲಾಕರ್ ಕೀ, ಅದೇನಾದರೂ ಭೂಮಿಕಾ ಕೈಗೆ ಹೋದರೆ ಮಾತ್ರ ನಾವು ಈ ಥರ ಎಲ್ಲ ಯೋಚನೆ ಮಾಡಬೇಕು. ಅದು ಅವಳ ಕೈಗೆ ತಲುಪದೇ ಇರೋ ತನಕ ಇಲ್ಲಿ ಎಲ್ಲ ನಮ್ಮ ಕಂಟ್ರೋಲಲ್ಲಿದೆ ಅಂತಲೇ ಅರ್ಥ. ಮೋರೋವರ್, ಗೌತಮ್ ಏನಾದರೂ ಅವಳ ಹೆಸರಿಗೆ ಮಾಡಿದರೆ ಮಾತ್ರ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಯಾವುದೂ ಇಲ್ಲದೆ ಇವಳು ಪಾಡಿಗಿದ್ದಾಳೆ, ಅವನು ಪಾಡಿಗಿದ್ದಾನೆ ಅಂತಂದರೆ ನಮಗೆ ಯಾವ ತೊಂದರೆನೂ ಇಲ್ಲ. ಕರೆಕ್ಟಾಗಿ ಹೇಳಿದೆ ಸಿಸ್ಟರ್. ಈ ಮಾತಿಗೆ ನನ್ನ ಓಟಿದೆ. ಹೇಗೋ ಅವರಿಬ್ಬರು ಒಂದಾಗಿರಬೇಕು. ಯಾಕೆಂದರೆ ಅಲ್ಲಿ ಮಹಿಮಾ ಲೈಫಿಗೆ ಯಾವ ತೊಂದರೆನೂ ಆಗಬಾರ್ದಲ್ವಾ? ಅದು ಒಂದೇ ನನ್ನ ಚಿಂತೆ. ಗೌತಮ್ ಬಗ್ಗೆ ನನಗೆ ನಂಬಿಕೆ ಇದೆ. ಅವನನ್ನು ನನ್ನ ಕಂಟ್ರೋಲಲ್ಲಿ ಇಟ್ಕೋತೀನಿ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡಣ್ಣ. ಕಾಲಾಯ ತಸ್ಮೈ ನಮಃ. ತಗೋ, ತಿನ್ಕೋ.
ಏಯ್ ತಿನ್ನೆ. ನಾನು ಆ ಕಡೆ ಹುಡುಕ್ತೀನಿ, ನೀನು ಈ ಕಡೆ ಹೋಗು. ಸರಿ ಹೋಗು. ಹಲೋ, ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಅವಳು ನಮ್ಮನ್ನ ಯಾಮರ್ಸ್ ತಪ್ಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಸರ್. ಅಯ್ಯೋ ದೇವ್ರೆ, ತಪ್ಸ್ಕೊಂಡ್ಬಿಟ್ಲ? ಏನಾಯ್ತು? ಅಯ್ಯೋ ಸಿಸ್ಟರ್, 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 ಒಂದು ನಿಮಿಷ ಫೋನ್ ಮಾಡ್ತೀನಿ. ಏನಣ್ಣ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಸಿಸ್ಟರ್, ಇದೆಲ್ಲರೂ ಗಾಬರಿ ಆಗೋ ವಿಷಯ. ಆ ಕಿರಿಕ್ ಮಾನ್ಯ ಹಳೆ ಗೋಡನಿಂದ ತಪ್ಸ್ಕೊಂಡ್ಬಿಡ್ತಾಳೆ. ಸೀದಾ ಇಲ್ಲಿಗೆ ಬರ್ತಾಳೆ. ನಮ್ಮ ಕತೆ ಮುಗೀತು. ಅವ್ನು ಫೋನ್ ಮಾಡಿ ಹೇಳ್ದ, ತಗೋ ಫೋನಲ್ಲಿದ್ದಾನೆ. ಕೊಡಿ. ಹಲೋ, ಯಾವುದೇ ಕಾರಣಕ್ಕೂ ಅವಳು ತಪ್ಪಿಸ್ಕೋಬಾರ್ದು. ಎಲ್ಲೂ ದೂರ ಹೋಗಿರಲ್ಲ, ಹತ್ರದಲ್ಲೇ ಇರ್ತಾಳೆ. ನಮ್ಮವ್ರನ್ನೆಲ್ಲ ಬಿಟ್ಟು ಹುಡುಕ್ಸಿ. ಸರಿ ಮೇಡಮ್. ಆದರೂ ಸಿಗ್ಲಿಲ್ಲ ಅಂದ್ರೆ ನೀವೆಲ್ಲ ಉಳಿಯಲ್ಲ. ಹುಷಾರ್. ಏಯ್, ನಮ್ಮ ಕೈಯಿಂದನೇ ತಪ್ಸ್ಕೊಂತೇನೆ, ನಡಿ. ಏಯ್ ಬಾರೆ. ಏಯ್, ಮತ್ತೇನಾದ್ರೂ ತಪ್ಪಿಸ್ಕೊಂಡು ಹೋಗಿ ಟ್ರೈ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಹಲೋ. ಹಲೋ ಮೇಡಮ್, ಅವಳು ನಮ್ಮ ಕೈಗೆ ಸಿಕ್ಕಿದ್ಲು. ಎತ್ಕೊಂಬಂದು ನಮ್ಮ ಗೋಡನಲ್ಲಿ ಬಿಸಾಕಿದೀವಿ. ಇಲ್ಲೇ ಇದ್ದಾಳೆ ಮೇಡಮ್. ಫೋನ್ ಕೊಡು ಅವಳಿಗೆ. ತಗೋ, ಮೇಡಮ್ ಮಾತಾಡಬೇಕು. ಏಯ್, ನಿನ್ನನ್ನ ನೀನು ಏನು ತಂದ್ಕೊಂಡಿದ್ಯಾ? ನಮ್ಮ ಕೈಯಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೋಬೋದು ಅಂತ ಅನ್ಕೊಂಡ್ಯಾ? ನಿನಗೆ ಜೀವದ ಮೇಲೆ ಆಸೆ ಇದ್ರೆ ತೆಪ್ಪಗಿರು. ಕೊಡು ಅವನಿಗೆ ಫೋನು. ನೋಡು, ಮತ್ತೆ ಅವಳು ತಪ್ಪಿಸ್ಕೋಬಾರ್ದು. ಹಾಗೆ ನೋಡ್ಕೋ. ಸರಿ ಮೇಡಮ್. ಅವಳು ತುಂಬ ಡೇಂಜರಸ್, ಅರ್ಥ ಆಯ್ತಾ? ಓಕೆ ಮೇಡಮ್. ಗೆಳೆಯ, ನಿಮ್ಮ ತಾತ ಬಿಲ್ಲಲ್ಲಿ ಏನು ಬರೆದಿರ್ಬೋದು? ನೋಕ್ಲು ಇರೋದು ನೋಡ್ಕೊಂಡ್ರೆ ಸಾಕಾಗಿದೆ. ಕರೆಕ್ಟ್. ಓಹ್ ಸರ್, ಪ್ಲೀಸ್ ಕಮ್. ಹಲೋ ಸರ್. ಕೂತ್ಕೊಳ್ಳಿ ಸರ್. ಆ ವಿಲ್ಲಲ್ಲಿ ಮುದುಕ ಏನು ಬರ್ದಿದ್ದೇನೋ, ಯಾರಿಗೇನು ಸಿಗುತ್ತೋ ಹೇಳಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಿಮ್ಮ ತಾತ ಧನವೀರ ದಿವಾನ್ ಅವರು ನಿಮ್ಮ ಹೆಸರಿನಲ್ಲಿ ಒಂದು ವಿಲ್ ಮಾಡಿಟ್ಟಿದ್ದಾರೆ. ಅದನ್ನ ನಿಮ್ಮ ಮದುವೆ ಆದ್ಮೇಲೆ ಓಪನ್ ಮಾಡ್ಬೇಕಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಾವು ಅದನ್ನ ಭದ್ರವಾಗಿ ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ವಿ. ಈಗ ನಿಮ್ಮ ಮದುವೆ ಆಗಿರೋದ್ರಿಂದ ಅದನ್ನ ಓಪನ್ ಮಾಡೋ ಸಮಯ ಬಂದಿದೆ. ನಾನು ಅದನ್ನ ಓಪನ್ ಮಾಡ್ಬೋದಾ? ಶೋರ್ ಪ್ಲೀಸ್.
ಪ್ರೆಸ್ ಮಾಡು. ಲಿಫ್ಟ್ ಕೆಟ್ಟೋಗಿದೆ ಅನ್ಸುತ್ತೆ. ಬಾ ಹೋಗೋಣ. ಯಾವಾಗ್ಲೂ ಇದೆ. ಸಾರಿ, ಬಾ ಬಾ. ಕೂತ್ಕೋ. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್, ಆಮೇಲೆ ಸರಿಯಾಗಿ ಓಡುತ್ತೆ. ಇದೆಲ್ಲ ಕಾಮನ್ನೇ ಅಲ್ವಾ? ಅಪ್ಸೆಟ್ ಆಗ್ಬಿಡಮ್ಮ. ಏನೋ ಬ್ಯಾಟ್ರಿ ಪ್ರಾಬ್ಲಮ್ ಇರಬೇಕು, ಚೆಕ್ ಮಾಡ್ತೀನಿ. ಅಲ್ಲಿ ಲಿಫ್ಟು, ಇಲ್ಲಿ ಕಾರು, ಎಮರ್ಜೆನ್ಸಿ ಇದ್ದಾಗ ಎಲ್ಲ ಕೈ ಕೊಡುತ್ತೆ. ಸಾರಿ ಮೈ, 1 ಸೆಕೆಂಡ್ ನೋಡ್ಬಿಡ್ತೀನಿ. ಎಮರ್ಜೆನ್ಸಿಗೆ ಅಂತಾನೆ ಕಾರ್ಗಳು ಇಟ್ಕೊಂಡಿರೋದು. ಇಲ್ಲಿ ನೋಡಿದ್ರೆ ಎಮರ್ಜೆನ್ಸಿಗೆನೆ ಕಾರ್ ಕೈ ಕೊಡುತ್ತೆ. ಇದನ್ನ ಸ್ಕ್ರಾಪ್ ಹಾಕಿ ಹೊಸ ಕಾರ್ ತಗೋಬೋದಲ್ವಾ ಜೀವ? ಇಲ್ಲ ಮಹಿ, ತುಂಬಾ ವರ್ಷಗಳಿಂದ ಇದು ನಮ್ಮನ್ನ ಹೊತ್ಕೊಂಡು ಓಡಾಡಿದೆ. ಇದು ಬರೀ ಕಾರಲ್ಲ, ನಮ್ಮ ಮನೆ ಫ್ಯಾಮಿಲಿ ಮೆಂಬರ್. ಈಗ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಮನೆಯಿಂದ ಆಚೆ ಹಾಕ್ಬಿಡ್ತೀವ? ಇಲ್ಲ ತಾನೆ, ಕೇರ್ ಮಾಡ್ತೀವಿ. ಹಂಗೇನೆ ಇದು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ, ಚೆಕ್ ಮಾಡ್ತೀನಿ ಇರು. ಓ ಗಾಡ್, ನನಗೆ ಮಿಡಲ್ ಕ್ಲಾಸ್ ಸೆಂಟಿಮೆಂಟೇ ಅರ್ಥ ಆಗಲ್ಲ. ಯಾವಾಗ ನೋಡಿದ್ರು ಫುಲ್ ಆಫ್ ಡ್ರಾಮಾ. ಮಾತೆತ್ತಿದ್ರೆ ವ್ಯಾಲ್ಯೂಸು ಮಾರಲ್ಸು ಅಂತ ಮಾತಾಡ್ತೀರಾ. 2 ಮಿನಿಟ್ಸ್ ಸರಿ ಆಗ್ಬಿಡುತ್ತೆ. ಅದೇನು ಅಂತ ಬೇಗ ನೋಡು. ಹಲೋ, ಓಕೆ ಓಕೆ, ಐಲ್ ಬಿ ದೇರ್ ಇನ್ ಅನದರ್ 30 minutes. ಯಾ ಜಿಬಾ, ನೀನು ಕಾರ್ ರೆಡಿ ಮಾಡಿಸ್ಕೊಂಡು ಹೋಗು, ನಾನು ಕ್ಯಾಬಲ್ಲಿ ಹೋಗ್ತೀನಿ. 2 ಮಿನಿಟ್ಸ್ ರೆಡಿ ಆಗ್ಬಿಡುತ್ತೆ ಮೈ, 2 ಮಿನಿಟ್ಸ್. ಈ ಪತ್ರದ ಮುಖೇನ ನಾನು ತಿಳಿಸುವುದೇನೆಂದರೆ, ನನ್ನ ಅತ್ಯಂತ ಪ್ರೀತಿಪಾತ್ರನಾದ ನನ್ನ ಮೊಮ್ಮಗ ಹಾಗೂ ಭವಿಷ್ಯದ ದಿವಾನ್ ವಂಶದ ವಾರಸುದಾರ ಚಿರಂಜೀವಿ ಗೌತಮ ದಿವಾನನ ಉಜ್ವಲ ಭವಿಷ್ಯವನ್ನು ಕಣ್ತುಂಬಿಕೊಳ್ಳಬೇಕೆಂದು ನನ್ನ ಮಹದಾಸೆಯಾಗಿತ್ತು. ಅದಕ್ಕೆ ನನ್ನ ವಯಸ್ಸು ಹಾಗೂ ನನ್ನನ್ನು ಬಾಧಿಸುತ್ತಿರುವ ವಯೋಸಹಜ ಕಾಯಿಲೆಗಳು ಅಡ್ಡಿಯೆಂದೇ ನಾನು ಭಾವಿಸುತ್ತೇನೆ. ಆ ಕಾರಣಕ್ಕೆ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಕಾಲಾನಂತರ ನಮ್ಮ ವಂಶದ ಘನತೆಗೆ, ದಿವಾನ್ ವಂಶದ ಪರಂಪರೆಗೆ ಕಿರೀಟಪ್ರಾಯದಂತಿರುವ ಈ ವಿಶೇಷ ಹಾರವನ್ನು ನನ್ನ ಮೊಮ್ಮಗ ಗೌತಮ ದಿವಾನನ ಬಾಳ ಸಂಗಾತಿಯಾಗುವವಳಿಗೆ, ಅಂದರೆ ಆತನ ಮಡದಿಗೆ ಸೇರತಕ್ಕದ್ದೆಂದು ಆಶಿಸುತ್ತೇನೆ. ಹಾಗೆಯೇ ನನ್ನ ಮೊಮ್ಮಗ ಗೌತಮ ದಿವಾನನ ಭವಿಷ್ಯವು ಸುಂದರವೂ ಸುಖಮಯವೂ ಆಗಿರಲೆಂದು ಹಾರೈಸ್ತೇನೆ. ದೇಹಕ್ಕೆ ಸಾವುಂಟು, ಆದರೆ ಆತ್ಮಕ್ಕೆ ಸಾವಿಲ್ಲ ಎಂಬ ಸನಾತನ ಧರ್ಮದ ನಂಬಿಕೆಯಂತೆ ನಾನು ಇರಲಿ ಇಲ್ಲದಿರಲಿ, ನನ್ನ ಹಾರೈಕೆ, ನನ್ನ ಆಶೀರ್ವಾದ ಸದಾಕಾಲ ಯಾವುದೋ ಒಂದು ರೂಪದಲ್ಲಿ ಅವನ ಸಂಗಡವೇ ಇರುತ್ತದೆಂದು ಈ ಮೂಲಕ ಹೇಳಬಯಸುತ್ತೇನೆ. ಇಂತಿ ಸದಾಕಾಲ ನನ್ನ ಮೊಮ್ಮಗನ ಶ್ರೇಯಸ್ಸನ್ನೇ ಬಯಸುವ ನೆಲ್ಮೆಯ ತಾತ ಧನವೀರ ದಿವಾನ್. ಕೊಡಿಯಲ್ಲ.
ಅಜ್ಜಿ ಇದರಲ್ಲಿ ನಿಮ್ಮ ತಾತನ ನೆನಪಿದೆ ಕಣೋ. ಮದುವೆ ಟೈಮ್ನಲ್ಲಿ ಅವ್ರ ಕೈಯಾರೆ ನಾನು ಕೊರಳಗೆ ಹಾಕಿದ್ರು. ಇದನ್ನ ಯಾರೋ ರಾಜರು ಕೊಟ್ಟಿದ್ರಂತೆ. ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಕಣೋ. ಈಗ ಇದು ಇನ್ನೊಂದು ತಲೆಮಾರಿಗೆ ದಾಟ್ತಾ ಇದೆ. ಈ ಹಾರ ಭೂಮಿಕಾನಕ್ಕೆ ಸೇರ್ಬೇಕಾಗಿರೋದು. ಅತ್ತೆ ನಾನು ಸ್ವಲ್ಪ ನೋಡ್ಲಾ? ಹಾ, ಅದಕ್ಕೇನಂತೆ, ತಗೋ. ಬ್ಯೂಟಿಫುಲ್. ಇದು ನನ್ನ ಸೊತ್ತು. ಇವಳಿಗೆ ಇಷ್ಟು ಸುಲಭವಾಗಿ ಸಿಗ್ತಾ ಇದೆಯಲ್ಲ, ಅಂದ್ಕೊಂಡಿದ್ದನ್ನ ಸಾಧಿಸದೆ ಸುಮ್ಮನೆ ಕೂರೋವಳೆಲ್ಲ ಈ ಶಾಕುಂತಲ.